ಫ್ರೆಂಡ್ಸ್, ಇವಾಗ ನಾವು ಮನೆಯಿಂದ ಇಟಲಿಗೆ ಹೊರಟಿದ್ದೀವಿ. ಫ್ಲೈಟು 10:30 ಫ್ಲೈಟು. ನೋಡಬೇಕು, ಮೆಸೇಜ್ ಬಂದಿದೆ ಪಾಸಿಬಲ್ ಡಿಸ್ಟ್ರಪ್ಷನ್ಸ್ ಡ್ಯೂ ಟು ಥಂಡರ್ ಸ್ಟಾರ್ಮ್ಸ್ ಅಂತ ಹೇಳಿ. ಅದು ನೋಡಬೇಕು. ಇಲ್ಲಿಂದ ಮೆಟ್ರೋಗೆ ಹೋಗ್ತೀವಿ. ಮೆಟ್ರೋಯಿಂದ ಹೆಲ್ಸಿಂಕಿ ಏರ್ಪೋರ್ಟಿಂದ ಮಿಲನ್. ನಾನು ಮತ್ತು ನನ್ನ ಜೊತೆ ಪರಿ, ಸೌಮ್ಯ, 3 ಜನ ಹೊರಟಿದ್ದೀವಿ. ಸಿಗೋಣ ಮತ್ತೆ ಏರ್ಪೋರ್ಟಲ್ಲಿ. ಗೊತ್ತಿಲ್ಲ ಏನಿರುತ್ತೆ ಅಂತೇಳಿ. ಸಿ ಹಾಂ, ಮತ್ತು ಅದು ಬಜೆಟ್ ಏರ್ಲೈನ್ಸ್. ಗೊತ್ತಿಲ್ಲ ಏನೇನು ಕಂಡೀಷನ್ಸ್ ಇರುತ್ತೆ ಅಂತೇಳಿ. ನೋಡೋಣ. ಲೆಟ್ಸ್ ಸಿ. ಫ್ರೆಂಡ್ಸ್, ಹೋಗ್ತಿದ್ದೀವಿ ಏರ್ಪೋರ್ಟ್ಗೆ. ಇಲ್ಲಿಂದ ನಾವು ಸುಮಾರು ಆಗ್ಬೋದು. ಮತ್ತು 2 ಸ್ಟಾಪ್ ಇದೆ ಏರ್ಪೋರ್ಟಿಗೆ. ಹೆಲ್ಸಿಂಕಿ ಏರ್ಪೋರ್ಟ್ ಬಂದಿದ್ದೀವಿ. ಇನ್ನೂ 3 ಅವರ್ ಲೇಟ್ ಆಗುತ್ತೆ ಅಂತ ಬೇಗ ಬಂದ್ವಿ, ಹೊರಟ್ವಿ ಮನೆಯಿಂದ. ಬಟ್ ಬೇಗ ಆಗೋದು, ಜನ ಅಷ್ಟಿರಲಿಲ್ಲ. ಚೆಕ್ ಇನ್ ಬೇಗ ಆಗೋಯ್ತು. ಆಟೋಮೆಟಿಕ್ ಇತ್ತು ಚೆಕ್ ಇನ್. ನಾವೆಲ್ಲ ಕಾಸ್ಮೆಟಿಕ್ಸು ಅದು ಇದೆಲ್ಲ ತೊಗೊಂಡು ಬಂದಿದ್ವಿ. ಮೋಸ್ಟ್ಲಿ ಎಲ್ಲ ತೆಗಿಸ್ಲಿಲ್ಲ ಅಂತ ಬಿಟ್ಬಿಟ್ಟಿದ್ದಾರೆ ಫ್ರೆಂಡ್ಸ್. ನೋಡಿ, ಇದು ನಾವು ಹೋಗ್ತಿರೋದು ಇಲ್ಲಿ ಬರ್ಗಾಮೋ ಅಂತ ಇದೆ. ಹಾಂ, ಗೇಟ್ 9. ಇನ್ನು ಭಾಳ ಟೈಮ್ ಇದೆ. ಈಗ ಟೈಮು ಇನ್ನು 8 ಗಂಟೆನೂ ಆಗಿಲ್ಲ. ಇನ್ನು 2.5 ಗಂಟೆ ಇಲ್ಲಿರಬೇಕು. ಇನ್ನೇನು ಮಾಡೋದಿಲ್ಲ ಫ್ರೆಂಡ್ಸ್, ಏರ್ಪೋರ್ಟ್ ಒಳಗಡೆ ಸುತ್ತಾಡೋದು ಅಷ್ಟೇ. ಓಕೆ, ಸ್ವಲ್ಪ ನೋಡ್ತೀವಿ ಏನಿದೆ ಅಂತ ಹೇಳಿ. ಅದಾದಮೇಲೆ ಟೈಮ್ ಇದೆ. ಹೊಟ್ಟೆ ಹಸಿದೆ ಅಂತ ಪರಿಗೆ. ತಿನ್ನಕ್ಕೇನೂ ಇಲ್ಲ, ಮನೇಲಿ ತಿನ್ನು ಅಂದರೆ ಸ್ವಲ್ಪ ತಿನ್ಬಿಟ್ಟು. ಪರಿಗೆ ಹೊಟ್ಟೆ ಹಸಿದೆ ಅಂತ ನಾನು. ಅವ್ನು ನೋಡಿ ಫ್ರೆಂಡ್ಸ್, ರೆಡಿಯಾಗಿದ್ದಾನೆ ಟ್ರಿಪ್ಪಿಗೆ. ಸರಿ, ಸ್ವಲ್ಪ ಶಾಪಿಂಗ್ ಮಾಡ್ತೀವಿ, ಸಿಗೋಣ ಮತ್ತೆ. ಸೆಕ್ಯೂರಿಟಿ ಚೆಕ್ ಇನ್ ಆಗಿದೆ. ಗೇಟ್ 9ಗೆ ಹೋಗಬೇಕು. ಗೇಟ್ ಪರಿ ಇಲ್ಲಿ ಮುಂದೆ ಇದ್ದಾನೆ. ಇಲ್ಲ, ಗೇಟ್ 9ಗೆ ಹೋಗಬೇಕು. ಗೇಟ್ 9ಗೆ ಹೋಗ್ತಾ ಇದ್ದೀನಿ. ಪರಿ ಆಟಾಡ ಬರ್ತಾನೆ. ನಾವು ಭಾಳ ಗೇಟ್ 9ಗೆ ಹೋಗಬೇಕು. ಗೇಟ್ 120 ತೋರಿಸ್ತಿದ್ದಾನೆ. ಈಗ ಹೊಟ್ಟಿದ್ದೀವಿ. ಇಲ್ಲಿಂದ ಒಂದು ಮಿಲನ್ ಸೆಂಟ್ರಲ್ ಸ್ಟೇಷನ್ನು. ಅಲ್ಲಿ ನಮ್ಮದೇನು ಲಗೇಜ್ ಇದೆ, ಲಗೇಜ್ ಇಟ್ಬಿಟ್ಟು ದೆನ್ ವಿ ವಿಲ್ ಸೊ ಬೇಸಿಕಲಿ ನಾವು ಯಾರು ಇಲ್ಲಿ ಮಿಲಾನ್. ಹಾಂ, ಸೊ ಮಿಲಾನ್ನಲ್ಲಿದ್ದೀವಿ. ಸೊ ಇಲ್ಲಿಂದ ಅಲ್ಲೊಂದು ಮೈನ್ ರೋಡ್ ಬರುತ್ತೆ.
ಆ ಮೈನ್ ರೋಡಿನ ಲೆಫ್ಟ್ ಹೋಗ್ಬೇಕು ನಾವು. ತುಂಬ ಎಕ್ಸ್ಕ್ಯೂಸ್ ತಗೋತೀನಿ. ಮಾಧುರಿ ಬೇಡ. ನೆನ್ನೆ ಇಲ್ಲಿ ಬಂದಾಗ ಲೇಟಾಗಿತ್ತು. ನೆನ್ನೆ ಇಲ್ಲಿ ಬಂದಾಗ ಟೋಟಲಿಗೆ ಬಂದಾಗ ಚೆಕ್ಇನ್ ಆದಾಗ ಸೊ ಚೆಕ್ಇನ್ ಆಗಿ ಸ್ವಲ್ಪ ನಿದ್ದೆ ಮಾಡಿದ್ವಿ. ಒಂದು 3 ಅವರ್ ನಿದ್ದೆ ಮಾಡಿದ್ದೀವಿ. 3 ಅವರ್ ನಿದ್ದೆ ಮಾಡಿ ಸ್ನಾನ ಮಾಡಿ ಇಲ್ಲೇ ಬ್ರೇಕ್ಫಾಸ್ಟ್ ತೊಗೊಂಡಿದ್ವಿ. ಬ್ರೇಕ್ಫಾಸ್ಟ್ ತೊಗೊಂಡು ಮುಗಿಸ್ಕೊಂಡು ಹೊರಟಿದ್ದೀವಿ. ಮತ್ತು ನಮಗೆ 4 ಗಂಟೆಗೆ ಇಲ್ಲಿಂದ ಫ್ಲೋರೆನ್ಸ್ಗೆ ಟ್ರೈನ್ ಇದೆ, ಹೋಗಬೇಕು. ಸೊ ಈಗ ನಾವು ಹೋಗ್ತಿರೋ ಪ್ಲೇಸ್ ಬಂದು ಮಿಲಾನ್ ಕೆಥೆಡ್ರಲ್. ಇದು ದಟ್ಸ್ ಆ್ಯಕ್ಚುಲಿ ಬಿಲ್ಡ್ ಗೋಥಿಕ್ ಆರ್ಕಿಟೆಕ್ಚರ್. ಮಿಲಾನ್ ಆ್ಯಕ್ಚುಲಿ ನಿಮಗೆ ಪ್ರಿವಿಯಸ್ ಅಲ್ಲಿ ರೋಮನ್ ಆರ್ಕಿಟೆಕ್ಚರ್ ಸಿಗಲ್ಲ. ಇದೆಲ್ಲ ಸ್ವಲ್ಪ ಮಾಡರ್ನೈಸ್ ಆಗಿಬಿಟ್ಟಿದೆ ಇದೆಲ್ಲ ಮಿಲಾನ್ ಸಿಟಿ. ಬಟ್ ನಿಮಗೆ ರೋಮನ್ ಆರ್ಕಿಟೆಕ್ಚರ್ ಹೋಗ್ಬೇಕಂದ್ರೆ ಫ್ಲೋರೆನ್ಸು ಅಥವಾ ಒಳಗೆ ಹೋಗ್ಬೇಕು, ಸ್ವಲ್ಪ ಸದರ್ನ್ ಸೈಡ್ ಹೋಗಬೇಕು. ಇಲ್ಲಿ ಸ್ವಲ್ಪ ಕಡಿಮೆ ಮಿಲಾನಲ್ಲಿ. ಐ ಹ್ಯಾವ್ ಟು ಲಿಫ್ಟ್ ಬರಿ, ಐ ಹ್ಯಾವ್ ಟು ಲಿಫ್ಟ್ ಹಿಯರ್. ಓಕೆ, ಗಿವ್ ಇಟ್ ಟು ಮಿ. No, it's dirty. ನೀರಿದೆ. Give it to me. I'll lift it. ನೋಡಿ ಅದು ಇದೆ. ಇದರಿಂದ ನಾವು ಅಲ್ಲಿ ರೈಲ್ವೆ ಸ್ಟೇಷನ್ಗೆ ಹೋಗಿ ಲಗೇಜ್ ಇಟ್ಟು ಅಲ್ಲಿಂದ ಪ್ಲೇಸಸ್ ನೋಡ್ಕೊಂಡು ಬಂದು ಮತ್ತು ಲಗೇಜ್ ತೊಗೊಂಡು ಅಲ್ಲಿ ಮತ್ತೆ ಟ್ರೈನ್ ಇದೆ, ಆ ಟ್ರೈನ್ ತೊಗೊಂಡು ಹೋಗ್ತೀವಿ. ಟ್ರೈನ್ ಬುಕ್ ಆಗಿದೆ. ಸೊ 4 ಗಂಟೆಗಿದೆ ಟ್ರೈನ್ ನಮಗೆ. ನೀರು ಬಿಡದೆ ಹೋಗಲಿ, ಕರ್ಕೊಂಡು ಹೋಗೋಣ. Mama, let's make a promise. When we're going out, I'm gonna. Pari is excited actually. Careful, Pari. No, I'll. Just a little leave it. Yeah. ಹೋಟೆಲ್ ಒಳಗೆ ಭಾಳ ಸೆಕೆ ಇತ್ತು ನನಗೆ. ಇದು ಓಕೆ. ಇಲ್ಲಿ ನೋಡಿ, ಇದು ಬಂದ್ವಿ ಈಗ. ನಾವು ಅಲ್ಲಿದೆ, ವಿ ಹ್ಯಾವ್ ಟು ವೆಯ್ಟ್ ಹಿಯರ್. ಏನು ಬಟನ್ ಇಲ್ಲ, ವಿ ಹ್ಯಾವ್ ಟು ವೆಯ್ಟ್. ಹೀಗೆ ಹೋಗ್ಬೋದಿತ್ತು ಅಥವಾ ಸ್ಟ್ರೈಟ್ ಹೋಗ್ಬೋದು. ಸ್ಟ್ರೈಟ್ ಹೋಗೋಣ. ಎಲ್ಲ ವೆಹಿಕಲ್ಸ್ ಹೋಗ್ತದೆ. ನೋಡಿ ಫ್ರೆಂಡ್ಸ್, ಈಗ ಬರುತ್ತೆ ಟ್ರೈನ್, ಇದ್ರಲ್ಲಿ ನಾವು ಹೋಗ್ತೀವಿ. ಬಂತು ಅಲ್ಲ, ಬಂತು. ಟ್ರೈನ್ ಒಳಗೆ ಹಿಂಗಿರುತ್ತೆ. ಇಲ್ಲಿ ಈ ಕಡೆ ಬಾ ಬಂಗಾರಿ. ಬಂತು ಸ್ಟಾಪ್ ಇವಾಗ.
ಬಂತು ಸ್ಟಾಪ್. ಈಗ ನಮ್ಮ ಸ್ಟಾಪ್. ಈಗ ಇಲ್ಲಿಂದ ಅದನ್ನ ನೋಡೋಕ್ಕೆ ಹೋಗ್ಬೇಕು. Your friends. Vending machines ಐತೆ. Exit. ಹಿಂಗ ಮೇಲೆ ಹಿಂಗೆ ಹೋಗ್ತಾ ಇದ್ದಾರಲ್ಲ ಎಲ್ಲರೂ ಎಕ್ಸಿಟು. ಬಾ. ಬರ್ದಿದ್ಯಲ್ಲ ಅಲ್ಲೇ ಎಕ್ಸಿಟ್ ಅಂತ. ಕೆಳಗೆ ಹೋಗಿ ಅಂತಿದೆ ಎಕ್ಸಿಟ್. ಇದೆ ತಾನೇ M1ಗೆ ಇದಕ್ಕೆ ಎಕ್ಸಿಟ್. Hi. Amma, I accidentally touched it again. ಸರಿ, ನೆಕ್ಸ್ಟ್ ಟೈಮ್ ಮುಟ್ಬೇಡ. ಎಕ್ಸಿಟ್ಗೆ ಹೋಗ್ತಾ ಇದ್ದೀವಿ ಇವಾಗ. ಇಲ್ಲಿ ಟಿಕೆಟ್ ಹಾಕ್ಬಿಟ್ಟು ದೆನ್ ಆಚೆ ಹೋಗ್ಬೇಕು. ಇಲ್ಲಿಂದ ಹಾಕ್ಬೇಕು ರೀ ಟಿಕೆಟು. ನೋಡಿ ಇಲ್ಲ ಹಾಕೋದು, ಇಲ್ಲಿ ಬರುತ್ತೆ, ದೆನ್ ಡೋರ್ ಓಪನ್ ಆಗುತ್ತೆ. Oh, don't. Appa, you made it run, but that says don't run. Oh. Appa. ಎಕ್ಸಿಟ್. ಟಿಕೆಟ್ ಕೊಡಿ. ಓ ಬಂತು ಕ್ಯಾಥೆಡ್ರಲ್. ಫೋಟೋ ಹೊಡ್ಕೋಬೇಕು ಒಂದು. ಫ್ರೆಂಡ್ಸ್ ಬಂದ್ವಿ. Oh, the friends. ಭಾಳ ಜನ ಇದ್ದಾರೆ ಇಲ್ಲಿ. ಬಿಸಿಲಿದೆ ಬಟ್ ಭಾಳ ಜನ ಇದ್ದಾರೆ. ಸೊ ಇದು ಬಂದು ಥರ್ಡ್ ಬಿಗ್ಗೆಸ್ಟ್ ಕೆಥೆಡ್ರಾಲ್ ಇದು ವರ್ಲ್ಡಲ್ಲಿ, ವಿಚ್ ಇಸ್ ಮೇಡ್ ಅಪ್ ಆಫ್ ಗೋತಿಕ್ ಆರ್ಕಿಟೆಕ್ಚರ್, ಗೋತಿಕ್ ಸ್ಟೈಲ್ ಆರ್ಕಿಟೆಕ್ಚರ್. ಇದು ಕನ್ಸ್ಟ್ರಕ್ಟ್ ಆಗೋದಕ್ಕೆ ನೋಡಿ ಇದು 500 ವರ್ಷದ ಮೇಲೆ ತೊಗೊಂಡಿದ್ದಾರೆ ಕಂಪ್ಲೀಟ್ ಮಾಡೋದಕ್ಕೆ ಇದನ್ನು. ಸೊ ದಿಸ್ ಇಸ್ ದ ಒನ್ ಆಫ್ ದ ಬಿಗ್ಗೆಸ್ಟ್ ಕೆಥೆಡ್ರಲ್. ಒಳಗೆ ಎಂಟ್ರಿ ಫ್ರೀ ಇರಬೇಕು, ಅಲ್ಲಿ ಹೋಗೋಣ. ಬಟ್ ಮ್ಯಾಸಿವ್ ಕೆಥೆಡ್ರಲ್. ಮತ್ತು ಇದೆಲ್ಲ ಇಟಾಲಿಯನ್ ಮಾರ್ಬಲ್ಸಲ್ಲಿ ಮಾಡಿರೋದು. ಸೊ ಗೋತಿಕ್ ಸ್ಟೈಲ್ ಅಂತಂದರೆ ಅದೇ 12th ಸೆಂಚುರಿಯಿಂದ 15th ಸೆಂಚುರಿ ಬಂದಿದ್ದು ಆರ್ಕಿಟೆಕ್ಚರ್ ಸ್ಟೈಲ್ಸ್ ಎಲ್ಲ ಗೋತಿಕ್ ಅಂತ ಹೇಳ್ತಾರೆ. ಆ ಇನ್ಫ್ಲುಯೆನ್ಸ್ ಅಂತಂದರೆ ಸ್ವಲ್ಪ ಗ್ರ್ಯಾಂಡಿಯರ್ ಲುಕ್ ಕೊಟ್ಟಿದ್ದು ರೋಮನ್ಗಿಂತ. ಸೊ ದಿಸ್ ಇಸ್ ದಟ್ ಕೈಂಡ್ ಆಫ್ ಅ ಸ್ಟೈಲ್. ಇದರಲ್ಲಿ ನಿಂತ್ಕೊಂಡಿದ್ದೀವಿ ನಾವೀಗ. ಇದರಿಂದ ಎಂಟ್ರೆನ್ಸ್ ಒಳಗೆ ಹೋಗೋದಕ್ಕೆ ಟಿಕೆಟ್ಸ್ ತೊಗೊಂಡಿದ್ದೀವಿ. ಇದೊಂದು ನೋಡ್ಕೊಂಡು ಅಷ್ಟೇ ಫ್ರೆಂಡ್ಸ್. ಆಮೇಲೆ ಹೋಗ್ತೀವಿ ಟ್ರೈನಲ್ಲಿ ಪುನಃ. ಹಾಂ ಫ್ಲೋರೆನ್ಸ್ ತಾನೆ. ಹಾಂ ಊಟ ಮಾಡಿಕೊಂಡು ಫ್ಲೋರೆನ್ಸ್. ಆ್ಯಕ್ಚುಲಿ ಬಂದು ಟಚ್ ಆಗ್ತಿದೆ ನನಗೆ. ನೆರಳು ಬಾ, ಆಟೋ ಹಾಕೊಂಡಿಲ್ಲ ಅಂತ. ಸೊ ಜನ ಇದ್ದಾರೆ. ಇದು ಆ್ಯಕ್ಚುಲಿ ಬಂದು
ಥರ್ಡ್ ಬಿಗ್ಗೆಸ್ಟ್ ಕ್ಯಾಥೆಡ್ರಲ್. ನೋಡೋಣ 500 ವರ್ಷದ ಮೇಲೆ ತೊಗೊಂಡಿದ್ದಾರೆ ಇದು ಫುಲ್ಲು ಕಂಪ್ಲೀಟ್ ಆಗೋದಕ್ಕೆ, ಕಂಪ್ಲೀಟ್ ಮಾಡೋದಕ್ಕೆ. ಅದೇ ಈ ಥರ ಇರೋದಿಲ್ಲ, ಚೆನ್ನಾಗಿದೆ. ಇದು ಮಾಡಿದ್ದಾರೆ. ಮತ್ತು ಇದು ಕಂಪ್ಲೀಟ್ ಮಾಡಿರೋದೆಲ್ಲ ಫುಲ್ಲು ಯೂಸಿಂಗ್ ಇಟಾಲಿಯನ್ ಮಾರ್ಬಲ್ಸು. ಕ್ಯಾಮ್ರಾ ಇಲ್ಲ, ಫೋನ್ ಮಾರ್ಬಲ್ಸ್ ಮಾಡಿದ್ದಾರೆ. ಮ್ಯೂಸಿಯಂ ಒಳಗಡೆ ಲೈಟ್. ಪ್ರೇಯರ್ ನಡೀತಾ ಇದೆ, ಸೈಲೆಂಟ್ ಇದ್ದೀವಿ ನಾವು. ಇಲ್ಲಿ ಲೈಟ್ಸ್ ಪ್ರೇಯರ್ ನಡೀತಾ ಇದೆ, ಸೈಲೆಂಟ್ ಇದ್ದೀವಿ. ಎಲ್ಲ ಆಫರಿಂಗ್ಸ್ ಕೆಟ್ಟಿದ್ದಾರೆ. ಮಾಮ ಬಂಗಾರಿ. ಬಟ್ ಇದೆಲ್ಲ ನೋಡಿ, ಇದು ಕ್ರಾಸಿಫಿಸ್. ಸೌಮ್ಯ ಆ ಕಡೆ ಹೋಗ್ಬೇಕು. ಹಲೋ ಬಾಯ್. ಇದೆಲ್ಲ ನೋಡಿ, ಇದೆಲ್ಲ ಪಿಲ್ಲರ್ಸ್ ಎಲ್ಲ ಭಾಳ ದಪ್ಪದೆಲ್ಲ ಇಟಾಲಿಯನ್ ಮಾರ್ಬಲ್ಸ್ ಮಾಡಿರೋದು. ಚೆನ್ನಾಗಿದೆ ಗೊತ್ತಾ, ಭಾಳ ಒಂದೊಂದು ಪಿಲ್ಲರ್ ಕೂಡ ಸಿಕ್ಕಾಪಟ್ಟೆ ದೊಡ್ಡದು, ಸಿಕ್ಕಾಪಟ್ಟೆ ಪಿಲ್ಲರ್ಸ್ ಇದೆ. ಎಷ್ಟಪ್ಪ ನೋಡು, 4 ಜನ ಸೇರಿಸ್ಬೇಕಿಲ್ಲ ಮೇಬಿ. ಸೊ ಇದನ್ನು ಕನ್ಸ್ಟ್ರಕ್ಟ್ ಮಾಡೋದಕ್ಕೆ 500 ವರ್ಷದ ಮೇಲೆ ತೊಗೊಂಡಿದ್ರು ಕಂಪ್ಲೀಟ್ ಮಾಡೋದಕ್ಕೆ. ಅಂದರೆ ಮೇಯ್ನ್ ಕನ್ಸ್ಟ್ರಕ್ಟ್ ಮಾಡಿದರು ಅದರ ಪ್ರಕಾರ, ಬಟ್ ಕಂಪ್ಲೀಟ್ ಆಗೋದಕ್ಕೆ ವಿತ್ ಆಲ್ ದ ಎಷ್ಟು ಕೆತ್ತನೆ ಮಾಡಿದ್ದಾರೆ, ಬಹಳ ಮಾಡಿ. ತುಂಬ ಚೆನ್ನಾಗಿದೆ. ಒಂದೊಂದು ಪಿಲ್ಲರಲ್ಲೂ ಕೆತ್ತನೆಗಳಿದೆ. ಝೂಮ್ ಮಾಡಿ, ಹಂಗೆ ವಿಡಿಯೋದಲ್ಲಿ ಝೂಮ್ ಮಾಡಿ ಕಾಣಿಸುತ್ತಾ? ಪ್ರತಿಯೊಂದು ಪಿಲ್ಲರಲ್ಲೂ ಕೆತ್ತನೆ ಮಾಡಿ, ಅದು ಆಪೋಸಿಟ್ಸ್ ಎಲ್ಲದರಲ್ಲೂ ಒಂದೊಂದು ಕೆತ್ತನೆ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ. ಬಟ್ ಇದು ಆ್ಯಕ್ಚುಲಿ ಕ್ರಿಶ್ಚಿಯನ್ಸಿಗೆ ಗೊತ್ತಿರುತ್ತೆ ಕ್ಲೀನಾಗಿ ಏನು ಮಾಡ್ಯಾರ ಅಂತೇಳಿ. ಬಟ್ ಮ್ಯಾಸಿವ್ ಸ್ಟ್ರಕ್ಚರ್, ಡೌಟೇ ಬೇಡ. ಇಟ್ಸ್ ಅ ಮ್ಯಾಸಿವ್ ಸ್ಟ್ರಕ್ಚರ್. ಕೈಂಡ್ ಆಫ್ ಮ್ಯಾಸಿವ್ ಸ್ಟ್ರಕ್ಚರ್ಸ್. ಒಂದೊಂದು ಪಿಲ್ಲರ್ ಕೂಡ ಮ್ಯಾಸಿವ್ ಇದೆ, ಮತ್ತೆಲ್ಲ ದೀಸ್ ಆರ್ ಮೇಡ್ ಫ್ರಮ್ ಇಟಾಲಿಯನ್ ಮಾರ್ಬಲ್ಸ್. ಆ ಕಡೆ ಹೋಗ್ತೀವಿ, ಆ ಕಡೆ ಸ್ವಲ್ಪ ಒಳಗೆ ಎಂಟ್ರೆನ್ಸ್ ಇದೆ. ಇಲ್ಲಿ ಸಿ ಬಟ್ ಏನಂತಂದರೆ ಇಲ್ಲಿಗೆ ಟಿಕೆಟ್ ತೊಗೊಂಡು ಬರಬೇಕಿತ್ತು. ಇಲ್ಲಿಗೆ ಕೆಲವೊಂದು ಸಲ ಗೂಗಲ್ ಸರ್ಚ್ ಮಾಡಿ ನೋಡಿದ್ರೆ ಎಂಟ್ರಿ ಫ್ರೀ ಅಂತ ಹೇಳ್ತಾರೆ. ಬಟ್ ಆ್ಯಕ್ಚುಲಿ 2015 ಸಿನ್ಸ್ 2015 ಎಂಟ್ರಿ ಫ್ರೀ ಇಲ್ಲ. ವಿ ಹ್ಯಾವ್ ಟು ಬೈ ಟಿಕೆಟ್ ಎಂಟ್ರಿ ಬೇಕಂತಂದರೆ. ಟಿಕೆಟ್ ಕಾಸ್ಟು ಡುಹೋಮ ಮತ್ತು ಮ್ಯೂಸಿಯಮ್ಗೆ ಇಟ್ ಕಾಸ್ಟ್ ಅರೌಂಡ್ €10 ಅಡಲ್ಟ್ಸ್ಗೆ, ಮಕ್ಕಳಿಗೆ €5. ಸೊ ನಮಗೆ ಇಟ್ ಕಾಸ್ಟ್ ಅರೌಂಡ್ €25. ಮಾಡಿರೋ ತಪ್ಪೆಲ್ಲ ಒಪ್ಪಿಸ್ತಾ ಇದೆ. ಹಾಂ, ಇಲ್ಲಿ ಕುತ್ಕೊಂಡು ಆ ಪಾರಿ ಇದೆಲ್ಲ ಕನ್ಫೆಷನ್ ರೂಮ್ಸು, ಎಲ್ಲ ಕನ್ಫೆಷನ್ ರೂಮ್ಸ್ ಇದೆ. ಅಲ್ಲಿ ಸಿಕ್ಕಾಪಟ್ಟೆ ದೊಡ್ಡ ಚರ್ಚ್. ಸೊ ಇದು ಮೂರನೇದು. ಮೊದಲನೇದು
ನೋಡಿ ನೀವು ಅದೇನಂತ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಇದ್ರ ಬಗ್ಗೆ. ನಾವು ಅಷ್ಟಾಗಿ ಇದ್ರ ಬಗ್ಗೆ ತಿಳ್ಕೊಂಡಿಲ್ಲ. But no, it was Jesus Christ. ಸ್ವಲ್ಪ ಎಂಟ್ರಿ ತಗೋತಾರೆ, ಮುಂದೆ ಹೋಗ್ತೀವಿ. ಬಟ್ ಇದೆಲ್ಲ ನೋಡಿ ಭಾಳ ಕಾಸ್ಟ್ ಇದೆ ನಡೆದಿದೆ. ಎಲ್ಲ ಇಟಾಲಿಯನ್ ಮರವಸಲ್ಲಿ ಮಾಡಿರೋದು ವಿತ್ ಆಲ್ ದ ಸ್ಕಲ್ಪ್ಚರ್ಸ್. ಓಕೆ, ಮ್ಯೂಸಿಯಂಗೆ ಹೋಗೋದು ಆಚೆಗಡೆ ಇರಬೇಕು. ಆಚೆಗೆ ಇಲ್ಲಲ್ಲ, ಮ್ಯೂಸಿಯಂ ಇರಲಿಲ್ಲ ಅನ್ಕೋತೀನಿ. ಯಾರೂ ಏನು ಅಂತಿಲ್ಲ, ನಾವು ವಿಡಿಯೋ ಮಾಡೋದಕ್ಕೆ ಬರ್ತಾ ಇದ್ದೀವಿ. Forget the name of the yeah, I know in Spanish. What is it? Organ. I think every week it will create ಅಲ್ಲಿ ನೋಡಿ ಪ್ರತಿ ಡೋಮಲ್ಲೂ ಕೂಡ ಕೆತ್ತನೆ ಮಾಡಿದ್ದಾರೆ, ಪ್ರತಿ ಪಿಲ್ಲರ್ಲ್ಲೂ ಕೆತ್ತನೆ ಮಾಡಿದ್ದಾರೆ, ಪ್ರತಿ ಡೋಮಲ್ಲೂ ಕೆತ್ತನೆ ಮಾಡಿದ್ದಾರೆ. ಎಲ್ಲ ಇಟಾಲಿಯನ್ ಮಾರ್ಬಲ್ಸ್ ಮಾಡಿದ್ದಾರೆ. ಸೊ ಮೊದಲನೇದು ಬಂದು ಬಿಗ್ಗೆಸ್ಟ್ ಕ್ಯಾಥೆಡ್ರಲ್ ಬಂದು ಸೆಂಟ್ ಬೆಸಿಲಿಕಾ ರೋಮ್. ಎರಡನೇದು ಬಂದು ಬ್ರೆಜಿಲಲ್ಲಿದೆ. ಮೂರನೇದು ಬಂದು ಮಿಲಾನ್ ಇರೋ ಕ್ಯಾಥೆಡ್ರಲ್ಲು. ಇದು ಗೋತಿಕ್ ಸ್ಟೈಲ್ ಆರ್ಕಿಟೆಕ್ಚರ್ ಮಾಡಿರೋದು. ಗೋತಿಕ್ ಸ್ಟೈಲ್ 12th ಸೆಂಚುರಿಗಿಂತ ಮುಂಚೆ ಎಲ್ಲ ರೋಮನ್ ಸ್ಟೈಲ್ ಆರ್ಕಿಟೆಕ್ಚರ್ ಇತ್ತು. ಸೊ ದಿಸ್ ಇಸ್ ಒನ್ ಆಫ್ ದ ಇದು ಒನ್ ಆಫ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಗೋತಿಕ್ ಸ್ಟೈಲ್ ಆರ್ಕಿಟೆಕ್ಚರ್. ಗ್ರ್ಯಾಂಡಿಯರ್ ಲುಕ್ಕು ಮತ್ತು ಗ್ಲಾಸಸ್ ಯೂಸ್ ಮಾಡಿದರು. ಬಂದ್ವಿ, ಇದ್ರ ಒಳಗೆ ಹೋಗೋದಕ್ಕೆ ನಾವು ತೊಗೊಂಡಿಲ್ಲ. ಇದು ಇದರಲ್ಲಿ ಮೇನ್ ಚರ್ಚ್ ಅಲ್ಲ, ಎಲ್ಲಾದರೂ ಕೆಳಗೆ ಇದೆ ಇದು. ಈಗ ನಾವು ಇಲ್ಲಿಂದ ಮ್ಯೂಸಿಯಮ್ಗೆ ಹೋಗ್ತೀವಿ. ಅಲ್ಲಿ ನೋಡಿ ಇನ್ನೂ ಸ್ವಲ್ಪ ನಡೀತದೆ, ಕಂಪ್ಲೀಟ್ ಆಗಿದೆ ಅಂತ ಹೇಳ್ತಾರೆ. ಬಟ್ ಸ್ವಲ್ಪ ಏನೋ ಮೇಂಟೆನೆನ್ಸ್ ವರ್ಕ್ ಮಾಡ್ತಿರ್ಬೋದು. ಸ್ವಲ್ಪ ಕನ್ಸ್ಟ್ರಕ್ಷನ್ ನಡೀತಿದೆ ಇನ್ನೂ, ಅಲ್ಲೂ ನಡೀತಿದೆ ಕನ್ಸ್ಟ್ರಕ್ಷನ್. ಬಟ್ ಮ್ಯಾಸಿವ್ ಕ್ಯಾಥೆಡ್ರಲ್ ಕಟ್ಟಿಯ ಎಲ್ಲ ಇಟಾಲಿಯನ್ ಮಾರ್ಬಲ್ಸಲ್ಲಿ. ದಟ್ ಹ್ಯಾಡ್ಸ್ ಲಾಟ್ ಆಫ್ ಕಾಸ್ಟ್. ಈಗ ಮ್ಯೂಸಿಯಂ ಒಳಗೆ ಹೋಗ್ತಾ ಇದ್ದೀವಿ. ಇದಕ್ಕೂ ಟಿಕೆಟ್ ತೊಗೊಂಡಿದ್ವಿ. ಇದು ಒಳಗೆ ಹೋಗಿ ನೋಡೋಣ. ಫ್ರೆಂಡ್ಸ್, ಈಗ ಇಲ್ಲಿಂದ ಮಿಲನ್ ಆಯಿತು, ಟೈಮ್ ಆಯಿತು. ಈ ಕೆತ್ತರಲ್ಲಿ ಮುಗಿಸ್ಕೊಂಡು ನಾವೀಗ ವಿಲ್ ಗೋ ಟು ಫ್ಲೋರೆನ್ಸ್ ಹೋಗ್ತಾ ಇದ್ದೀವಿ. ಇಲ್ಲಿಂದ ಟ್ರೈನ್ ಸ್ಟೇಷನ್ಗೆ ಹೋಗಿ ಅಲ್ಲಿ ಲಗೇಜ್ ಇಟ್ಟಿದ್ದೀವಿ ಸ್ಟೋರೇಜ್ ರೂಮಲ್ಲಿ. ಲಗೇಜ್ ಪಿಕಪ್ ಮಾಡಿಕೊಂಡು ಟ್ರೈನಿಂದ ಫ್ಲೋರೆನ್ಸ್ ಹೋಗ್ತೀವಿ. ಸಂಜೆ 6 ಗಂಟೆಗೆ ಫ್ಲೋರೆನ್ಸ್ ಇರ್ತೀವಿ. ಟೈಮಿಗೆ ಆಲ್ಮೋಸ್ಟ್ 3 ಗಂಟೆ ಆಗಿದೆ. ಸೊ ಇಲ್ಲಿಂದ ಮೆಟ್ರೋ ತೊಗೊಂಡು ಹೋಗಬೇಕು. ಎನಿಯೋ ಇಲ್ಲಿಗೆ ಬಂದ್ವಿ ಕೆಥೆಡ್ರಲ್ಗೆ. ವಿ ವಾಂಟ್ ಟು ಸಿ ದಿಸ್ ಗೋತಿಕ್ ಆರ್ಕಿಟೆಕ್ಚರ್. ಇಟ್ ಇಸ್ ರಿಯಲಿ ಗ್ರ್ಯಾಂಡಿಯರ್ ಆರ್ಕಿಟೆಕ್ಚರ್. ಬಂದು ನೋಡಬೇಕು. ಮ್ಯಾಸಿವ್ ಆರ್ಕಿಟೆಕ್ಚರ್. ಮತ್ತು ಇದೆಲ್ಲ
ಇಟಾಲಿಯನ್ ಮಾರ್ಬಲ್ಸಲ್ಲಿ ಮಾಡಿರೋದು. ಮತ್ತು ನೀವು ಮ್ಯೂಸಿಯಮ್ಗೆ ಹೋದರೆ ಗೊತ್ತಾಗುತ್ತೆ, ಪ್ರತಿಯೊಂದು ಕೂಡ ಆ ಸ್ಟೋನಲ್ಲಿ ಮಾಡಿರೋದು, ಮಾರ್ಬಲ್ಸಲ್ಲಿ ಮಾಡಿರೋದು, ಇಟ್ ಇಸ್ ಹ್ಯೂಜ್ ವೆಯ್ಟ್. ಆ ವೆಯ್ಟ್ ತಡೆಯೋದಕ್ಕೋಸ್ಕರನೇ ಅಷ್ಟು ದೊಡ್ಡ ದೊಡ್ಡ ಪಿಲ್ಲರ್ಸ್ ಹಾಕಿದ್ದಾರೆ. ಆ್ಯಂಡ್ ದೇರ್ ಆಲ್ ಆಫ್ ಇಟಾಲಿಯನ್ ಮಾರ್ಬಲ್ಸ್. ಇಟ್ಸ್ ಕ್ವೈಟ್ ಅಮೇಝಿಂಗ್. ಅದಕ್ಕೆ ಈ ಆ ಸ್ಟ್ರಕ್ಚರು ಇದೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ, ಲೈಕ್ ಸರಿ ಇಟ್ ಅಷ್ಟು ಮೋರ್ ದ್ಯಾನ್ 500 years ತೊಗೊಂಡಿದ್ದಾರೆ ಇದನ್ನು ಕಂಪ್ಲೀಟ್ ಮಾಡೋದಕ್ಕೆ. ಇಟ್ಸ್ ಹ್ಯೂಜ್ ಸ್ಟ್ರಕ್ಚರ್. ಮತ್ತು ಪ್ರತಿಯೊಂದು ಸ್ಕಲ್ಪ್ಚರ್ಸ್ ಕೂಡ ಇದರಲ್ಲಿ ಅಮೇಝಿಂಗ್ ಆಗಿ ಮಾಡಿದ್ದಾರೆ. It will take like And it 40 is to 50 the third people largest to go up. cathedral or church in the world. Yeah. Sorry, you wanted to say something? And it might take 40 to 50 people to go to be that size. 40 to 50 people? Yeah, like it needs like 40 people or 50 Okay, to that people. height. Okay. He's saying about the height. Yeah. You need 40 people or 50. That's like how high it really is. Okay. Say bye now. Now we Bye. And here's Amma. Bye. we will meet in the train station when we board this train to the Florence. Okay? Yeah. Yeah. Bye from Milan, friends. Yeah, we will meet soon.